ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ಇವತ್ತು ಸುಮ್ಮನೆ ರ್ಯಾಂಡಮಾಗಿ ಒಂದು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನನ್ನ ಮಾಮ ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಇಲ್ಲೇ ಮನೆ ಹತ್ರದಲ್ಲಿ ಅಂತ ಹೊರಟಿದ್ದೀವಿ. ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ನೀವು ವೀಕೆಂಡ್ಸಲ್ಲಿ ಏನು ಪ್ಲ್ಯಾನ್ ಮಾಡ್ತೀರಾ, ಹೇಗಿರುತ್ತೆ ನಿಮ್ಮ ವೀಕೆಂಡು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಹೊರಡ್ತಾ ಇದ್ದೀವಿ ಇವಾಗ. ಇವರೇ ನನ್ನ ಮಾವ. ಹಾಯ್. ಇವಾಗ ರೀಚ್ ಆಗಿದ್ದೀವಿ. ಬನ್ನಿ, ಇವಾಗ ಇಳಿದು ಹೊರಟಿದ್ದೀವಿ. ನಾವು ಬಂದಿರೋ ಪ್ಲೇಸ್ ಯಾವುದು ಅಂತಾನೆ ಹೇಳಿಲ್ಲ ಅಲ್ವಾ. ಸೊ ಇವಾಗ ನಾವಿದ್ದೀವಿ ಅಘನಾಶಿನಿ ಹೊಳೆಗೆ ಕಟ್ಟಿರುವ ಬ್ರಿಡ್ಜ್ ಮೇಲೆ. ನೋಡಿ, ಇದು ಅಘನಾಶಿನಿ ನದಿ. ಮಳೆಗಾಲದಲ್ಲೆಲ್ಲ ತುಂಬಾ ನೀರು ಬತ್ತಾ? ಬ್ರಿಡ್ಜ್ ತಕನೂ ಬತ್ತಾ? ಹೇಳಿದ್ದ. ನಾವು ಈಗ ಬಂದಿರುವುದು ಅಘನಾಶಿನಿ ನದಿಯ ಬ್ರಿಡ್ಜಿನ ಮೇಲೆ ಇದ್ದೇವೆ. ಇಲ್ಲಿ ಅದರ ಕೆಳಗೆ ಬೆಳಗ್ಗೆಯಿಂದ ಬಂದ ಹೊಳೆಯು ಇದಕ್ಕೆ ಬಂದು ಸಂಗಮ ಆಗ್ತದೆ. ಇವಾಗ ಹೊಳೆಯಲ್ಲಿ ಇಳಿಯೋಣ ಅಂತ ನಾವು ಹೊರಡ್ತಾ ಇದ್ದೀವಿ. ನೋಡಬೇಕು ಅಲ್ಲಿ ಇಳಿಯೋದಿಕ್ಕೆ ಜಾಗ ಇದೆಯಾ ಏನು ಅಂತ. ಮುಂದೆ ಇಳಿಯೋದಿಕ್ಕೆ ಜಾಗ ಇದೆ ಅಂತ ಹೇಳಿದ್ರು, ಆದರೆ ನಾವು ಸಾಯಂಕಾಲ ಆಗಿರೋದ್ರಿಂದ ಬೇಡ ಅಂತ ಇಳ್ದಿಲ್ಲ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಖಾಲಿ ರೋಡ್ ಅಂತ ಇಲ್ಲಿ ಯಾವಾಗಲೂ ಇರಲ್ಲ. ಒಬ್ರು ಜನರು ಬರ್ತಾ ಇರ್ತಾರೆ, ಇಲ್ಲ ವೆಹಿಕಲ್ಗಳು ಓಡಾಡ್ತಾನೆ ಇರ್ತವೆ. ಸಾಯಂಕಾಲ ಟೈಮ್ ಸುಮ್ಮನೆ ಒಂದು ರೌಂಡ್ ಹೀಗೆ ಬಂದು ಸಮಯ ಕಳ್ಕೊಂಡು ಹೋಗೋದಿಕ್ಕಂತೂ ತುಂಬಾನೇ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲೇ ಹತ್ರದಲ್ಲಿ ಇನ್ನೊಂದು ಬ್ರಿಡ್ಜ್ ಇತ್ತು, ಸೊ ಅಲ್ಲಿ ನಿಂತಿದ್ದೀವಿ. ಇಲ್ಲಿ ನೀವೇ ನೋಡ್ತಾ ಇರೋ ಹಾಗೆ ಎರಡು ನದಿಗಳು ಒಂದೇ ಕಡೆ ಬಂದು ಸೇರಿ ಮುಂದೆ ಹರಿದು ಹೋಗುವುದನ್ನು ನಾವು ನೋಡಬಹುದು. ಸರಿಯಾಗಿ ಕಾಣಿಸ್ತಾ ಇದೆ ಡಿಫ್ರೆನ್ಸು. ಹೀಗೆ ಸುಮ್ಮನೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ವಾಪಸ್ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನನಗಂತೂ ಅದೊಂದು ಎನ್ವಿರಾನ್ಮೆಂಟ್ ತುಂಬಾನೇ ಇಷ್ಟ ಆಯಿತು. ಪ್ರಶಾಂತವಾದ ವಾತಾವರಣ ಚೆನ್ನಾಗಿತ್ತು. ಹೀಗೇನೆ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದು ಆರಾಮಾಗಿ ಕಾಲ ಕಳ್ಕೊಂಡು ಹೋಗ್ಬೋದು. ನಮ್ದೊಂದು ಪಾರ್ಸಲ್ ಕಲೆಕ್ಟ್ ಮಾಡೋದಿತ್ತು. ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡು ಮನೆಗೆ ಬಂದ್ವಿ. ಇವಾಗ ಮನೆ ರೀಚ್ ಆಗಿದ್ದೀವಿ. ಮಿರ್ಚಿ ಬಜೆ ಪಾರ್ಸಲ್ ತೊಗೊಂಡು ಬಂದಿದ್ವಿ. ಸೊ ಅದ್ರ ಜೊತೆ ಬಿಸಿ ಬಿಸಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀವಿ. ನೋಡಿದ್ರಲ್ವಾ, ಹೀಗಿತ್ತು ನಮ್ದೊಂದು ಸಿಂಪಲ್ ಈವ್ನಿಂಗು. ನಿಮ್ಮದು ಈವ್ನಿಂಗ್ ಹೇಗಿರುತ್ತೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.